ನಮಸ್ತೆ. ನಮಸ್ತೆ. ಇವತ್ತು ನಿಮ್ಮ ಸಿನಿಮಾದ ಒಂದು ಟೈಟಲ್ ರಿಜಿಸ್ಟ್ರೇಷನ್ ಆಯಿತು. ಸೊ ಇದು ಮೊದಲ ಸ್ಟೆಪ್ಪು. ಸೊ ಇಂಡಸ್ಟ್ರಿಗೆ ಹೀರೋ ಆಗಿ ಲಾಂಚ್ ಮಾಡ್ತಿದ್ದಾರೆ ನಿಮ್ಮ ಡ್ಯಾಡಿ. ಸೊ ಕಂಗ್ರ್ಯಾಚುಲೇಷನ್ ಫಸ್ಟು. ಥ್ಯಾಂಕ್ ಯು. ನಿಮಗೆ ಇಂಡಸ್ಟ್ರಿಗೆ ಬರೋದಕ್ಕೆ ಯಾರು ಸ್ಫೂರ್ತಿ, ಇನ್ಸ್ಪಿರೇಷನ್ ಅಂತಂದರೆ ಯಾವ ಸ್ಟಾರ್ ನಟ ಅಂತ? ನನ್ನ ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಯಶೋರನೇ ಇರ್ತಾರೆ. ಯಾಕಂದರೆ ಚಿಕ್ಕವನಿದ್ದಾಗಿಂದ ತುಂಬ ಮೂವೀಸ್ ನೋಡಿದ್ದೀನಿ ಯಶೋದ, ಆ್ಯಂಡ್ ಹಿ ಇಸ್ ಬಿನ್ ಮೈ ಚೈಲ್ಡ್ಹುಡ್ ಫೇವರೇಟ್. ಓಕೆ. ಯಶೋದು ಯಾವ ಸಿನಿಮಾ ನೋಡಿ ನೀವು ತುಂಬ ಕ್ಲೀನ್ ಬೋಲ್ಡ್ ಆಗಿದ್ದು ಅಥವಾ ಅವ್ರನ್ನ ಫಾಲೋ ಮಾಡೋದಕ್ಕೆ ಯಾವ ಸಿನಿಮಾ ನಿಮ್ಗೆ ಸ್ಫೂರ್ತಿ ಆಯಿತು ಅಂತ? ಐ ಮೀನ್ ಚಿಕ್ಕವನಿದ್ದಾಗಿಂದ ತುಂಬ ಮೂವೀಸ್ ನೋಡಿದ್ದೀನಿ. ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ, ಮತ್ತು ರೀಸೆಂಟ್ಲಿ KGF ಬಂದಾಗ ಐ ವಾಸ್ ಶಾಕ್ ಬೈ ಹೌ ಗುಡ್ ಇಟ್ ವಾಸ್. ಸೊ ಅವಾಗಿಂದನೂ ಎವ್ರಿ ಮೂವಿ ಐ ಲವ್ಡ್ ಆಲ್ ದ ಮೂವೀಸ್. ಓಕೆ. ಇವಾಗ ಟಾಕ್ಸಿಕ್ ಸಿನಿಮಾ ಮಾಡ್ತಾ ಇದ್ದಾರೆ. ಹೌದು. ಸೊ ಟೀಸರ್, ಟ್ರೈಲರ್, ಗ್ಲಿಮ್ಸ್ಗಳೆಲ್ಲ ಹೊರಗಡೆ ಬಂದಿದೆ. ಹೌದು. ಸೊ ಏನು ಹೇಳ್ತೀರಿ ನಿಮ್ಮ ಇನ್ಸ್ಪಿರೇಷನಲ್ ನಟನ ಒಂದು ಗ್ಲೋಬಲ್ ಸಿನಿಮಾ ಅದು. ಸೊ ನಿಮ್ಗೆ ಹೇಗೆ ಅನಿಸ್ತು ಟೀಸರ್ ಮತ್ತು ಟ್ರೈಲರ್? ಸೊ ಅದೇ ರೀಸೆಂಟ್ಲಿ ಟೀಸರ್ ಬಂದಿತ್ತು, ನೋಡಿದೆ. ಇಟ್ ವಾಸ್ ವಂಡರ್ಫುಲ್. ತುಂಬ ರಾ ಆಗಿತ್ತು, ಮತ್ತು ಇಟ್ ವಾಸ್ ವೆರಿ ಡಿಫ್ರೆಂಟ್, ವೆರಿ ಯೂನಿಕ್. ಇಟ್ ಈಸ್ ಗೆಟಿಂಗ್ ಅ ಲಾಟ್ ಆಫ್ ಅನ್ನೆಸೆಸರಿ ಹೇಟ್. ತುಂಬ ಡಿಫ್ರೆಂಟ್ ಆಗಿರೋಕ್ಕೆ ತುಂಬ ಹೇಟ್ ಬರ್ತೈತೆ, ಬಟ್ ಇಟ್ಸ್ ಆಲ್ ಫೈನ್. ಯಾಕಂದರೆ ನೆಗೆಟಿವ್ ಮಾರ್ಕೆಟಿಂಗ್ ಇಸ್ ಸ್ಟಿಲ್ ಮಾರ್ಕೆಟಿಂಗ್. ಅದಕ್ಕೇನು ಇಟ್ಸ್ ವಂಡರ್ಫುಲ್. ಲೈಕ್ ಇಟ್ ಈಸ್ ವೆರಿ ಯೂನಿಕ್. ಇಟ್ ವಿಲ್ ಡೆಫಿನೆಟ್ಲಿ ಡೂ ವೆಲ್ ಇನ್ ದ ಬಾಕ್ಸ್ ಆಫೀಸ್. ಓಕೆ. ಗಾಡ್ ಫಾದರ್ ಇಲ್ಲದೆ ಬೆಳೆದವರು ಯಶ್ ಅವರು. ಸೊ ನಿಮಗೆ ಇಂಡಸ್ಟ್ರಿಯಲ್ಲಿ ಯಾರು ಗಾಡ್ ಫಾದರ್ ಇದಾರೋ ಇಲ್ಲೋ ನಂಗೆ ಗೊತ್ತಿಲ್ಲ. ಸೊ ಬಟ್ ಡ್ಯಾಡಿ ನಿಮಗೆ ಗಾಡ್ ಫಾದರ್ ಆಗಿ ನಿಂತಿದ್ದಾರೆ. ಸೊ ಯಶ್ ಅವ್ರ ಇನ್ಸ್ಪಿರೇಷನ್ ಅಂತ ಹೇಳ್ತಿದ್ದೀರಾ. ಸೊ ನಿಮ್ಮ ಒಂದು ಟಾರ್ಗೆಟ್ ಅಥವಾ ಗೋಲ್ ಅಂತಂದರೆ ಏನಾಗಬೇಕು ಅಂತ ಅಂದ್ಕೊಂಡಿದ್ದೀರಾ? ಐ ಮೀನ್ ಮೈ ಟಾರ್ಗೆಟ್ ವುಡ್ ಆಬ್ವಿಯಸ್ಲಿ ಬಿ ಯಶ್ ಥರ ಮೂವಿ ಮಾಡಬೇಕು. ಐ ವಾಂಟ್ ಟು reach his level also, so definitely let's see how it goes.